ಇವತ್ತಿನ ವಿಡಿಯೋದಲ್ಲಿ ಮಾರಿಗೋಲ್ಡ್ ಅಂದರೆ ಚೆಂಡು ಹೂವು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಮಾರಿಗೋಲ್ಡ್ ಫ್ಲವರ್ ಮಾಡೋದಕ್ಕೆ ನಮಗೆ 2 ಕಲರ್ಸ್ ಬೇಕಾಗುತ್ತೆ. ಒಂದು ಆರೆಂಜ್ ಶೇಡ್ ಇರೋ ಯೆಲ್ಲೋ ಕಲರು, ಹಾಗೆ ಗ್ರೀನ್ ಕಲರ್ ಯಾರ್ನು. ಮತ್ತು ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಹುಕ್ ಸೈಜ್ ಬಂದು 2.5 mm. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಸ್ಲಿಪ್ ನೋಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಟೋಟಲ್ 17 ಚೈನ್ ಸ್ಟಿಚಸ್ನ ಹಾಕೋಬೇಕಾಗುತ್ತೆ. 4 5 6 7 8 9 10 11 12 13 14 15 16 and 17. ಸೊ ಓವರಾಲ್ 17 ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. 17 ಚೈನ್ ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು 1 ಮತ್ತು 2 ಚೈನ್ ಸ್ಟಿಚ್ನ ಸ್ಕಿಪ್ ಮಾಡಿ ಥರ್ಡಿಂದ 1 2 3 ಥರ್ಡಲ್ಲಿ ನಾನೀಗ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. half double crochet, yarn over, insert the hook, pull the yarn and pull the yarn through 3 loops. Okay, yarn over, insert the hook, pull the yarn and pull through 3 loops. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಸೊ ಎಲ್ಲ ಸ್ಟಿಚಸ್ಸಲ್ಲೂ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಹಾಕೊಳ್ತಿದ್ದೀನಿ. ಇದೇ ಥರ ಎಲ್ಲ ಸ್ಟಿಚಸ್ಸಲ್ಲೂ ಹಾಫ್ ಡಬಲ್ ಕ್ರೋಶನ ಹಾಕೋಬೇಕಾಗತ್ತೆ. ಸೊ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಈ ಥರ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ ಸ್ಟಿಚಸ್ನ ಬಿಟ್ಟು ಥರ್ಡಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ, ರಿಮೈನಿಂಗ್ 15 ಹಾಫ್ ಡಬಲ್ ಕ್ರೋಶೆ. ಸೊ ಓವರಾಲ್ ಆಗಿ 16 ಹಾಫ್ ಡಬಲ್ ಕ್ರೋಶೆನ ಹಾಕೊಂಡಿದ್ದೀವಿ. ಈಗ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸೊ ಐ ಆಮ್ ಗೋಯಿಂಗ್ ಟು ಪುಟ್ 3 ಚೈನ್ ಸ್ಟಿಚಸ್ 2 3 ಚೈನ್ ಸ್ಟಿಚಸ್ಸು ವರ್ಕ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಚ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸೊ ಈಚ್ ಸ್ಟಿಚ್ಚಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ ಇದನ್ನು ನಾನು ಫಿನಿಶ್ ಮಾಡ್ಕೊಳ್ತೇನೆ. ಯೂಶಲಿ ಎಂಡಲ್ಲಿ ನಾವು ಸ್ಟಿಚಸ್ನ ಮಿಸ್ ಮಾಡ್ತೀವಿ. ಇದನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ಯೂಶಲಿ ಎಂಡಿಂಗು ಕ್ರಾಸ್ ಆಗಿರುತ್ತೆ, ಸ್ಟ್ರೈಟ್ ಆಗಿರಲ್ಲ ಅಂತ ಹೇಳ್ತೀವಲ್ವ. ಸೊ ಇದೇ ರೀಸನ್. ಲಾಸ್ಟ್ ಸ್ಟಿಚ್ ನಾವು ಯೂಶಲಿ ಮರ್ತು ಬಿಡ್ತೀವಿ, ಇಲ್ಲ ಅದು ಕಾಣಿಸಲ್ಲ ಅಂತ ಸ್ಕಿಪ್ ಮಾಡಿರ್ತೀವಿ. ಈ ಥರ ನೀಟಾಗಿ ಹಾಕಿದ್ರೆ ಪರ್ಫೆಕ್ಟಾಗಿ ಬಂದಿದೆ ಲೆಂತ್. ಸಿ ಎಡ್ಜಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಯೂಶಲಿ ನಾವು ಇಲ್ಲಿ ಚೈನ್ ಸ್ಕಿಪ್ ಮಾಡ್ಕೊತೀವಿ, ಮರ್ತು ಹೋಗ್ತೀವಿ, ಅದು ಸರಿಯಾಗಿ ಸಿಗಲ್ಲ, ಟರ್ನ್ ಆಗಿರುತ್ತೆ ಹಾಗೆ ಅಂತ. ಬಟ್ ಅದನ್ನು ನೆನಪಿಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ರೌಂಡಲ್ಲೂ ಕೂಡ ನಾವು 16 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಿ. ಈಗ ಥರ್ಡ್ ರೌಂಡಲ್ಲಿ ನಾನು ವರ್ಕ್ನ ಟರ್ನ್ ಮಾಡೋಕ್ಕೆ ಮುಂಚೆ 3 ಚೈನ್ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. 2 3. ಸೊ ವರ್ಕ್ನ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟಿಚ್ಚಲ್ಲೇ ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ.
ಈ 3 ಚೈನ್ಸ್ ಇದೆ ಅಲ್ವಾ, ಅದು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಆಗುತ್ತೆ. ಈಗ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಸೇಮ್ ಸ್ಟಿಚ್ಚಲ್ಲಿ, ಸೊ ಹಾಗಾಗಿ 2 ಡಬಲ್ ಕ್ರೋಶೆ ಅಂತ ಕೌಂಟ್ ಆಯಿತು. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಶಾಡೋ ಬರ್ತಿದೆ, ನಾವು ನೀಟಾಗಿ ಕಾಣಿಸ್ತಾ ಇಲ್ವಾ? 1 ಸೆಕೆಂಡ್. ಸೇಮ್ ಸ್ಟಿಚ್ಚಲ್ಲಿ 1 ಮೋರ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಚ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದೇ ಥರ ಸೊ ಫುಲ್ ಕಂಪ್ಲೀಟಾಗಿ ಡಬಲ್ ಕ್ರೋಶಸ್ನ ಹಾಕೋಬೇಕು. ಥರ್ಡ್ ರೌಂಡು ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ರೌಂಡಲ್ಲಿ 16 ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಿ. ನೆಕ್ಸ್ಟ್ ರೌಂಡಲ್ಲೂ ಕೂಡ 16 ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಿ. ಹಾಗೆ ಥರ್ಡ್ ರೌಂಡಲ್ಲಿ ಈಚ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಿ. ಸೊ ಪ್ಯಾಟರ್ನ್ ಈ ಥರ ಕಾಣಿಸುತ್ತೆ. ಈಗ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಯಾರನ್ನ ಕಟ್ ಮಾಡ್ಕೊಳ್ಳೋಣ. ವರ್ಕು ಲಾಕ್ ಆಯಿತು. ಈಗ ಯಾರನ್ನ ಹೈಡ್ ಮಾಡ್ಕೊಳ್ಳೋಣ. ಹೀಗೆ ಈಗ ಯೆಲ್ಲೋ ಕಲರ್, ಗೋಲ್ಡ್ ಶೇಡ್ ಇರುವಂಥ ಯೆಲ್ಲೋ ಕಲರು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಮ್ಮದು ವರ್ಕ್ ಎಲ್ಲಿಗೆ ಫಿನಿಶ್ ಆಗಿತ್ತು, ಇಲ್ಲಿ ಫಿನಿಶ್ ಆಗಿತ್ತು. ಸೊ ನಾವಿಲ್ಲಿ ಯಾರನ್ನ ಹೈಡ್ ಮಾಡಿದ್ವಿ, ಇಲ್ಲಿಗೇನೆ ನಾವು ಯಾರನ್ನ ಎಲ್ಲಿಂದ ವರ್ಕ್ ಫಿನಿಶ್ ಆಗಿರುತ್ತೋ ಅಲ್ಲಿಂದನೇ ಹಾಕೋಬೇಕು. ಸೊ ವರ್ಕ್ನ ಟರ್ನ್ ಮಾಡ್ತಾ ಇದ್ದೀನಿ. ವರ್ಕ್ನ ಟರ್ನ್ ಮಾಡಿಕೊಂಡು ಈಗ ಸೇಮ್ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅಲ್ಲಿಗೆ 3 ಚೈನ್ಸಿಂದ 1 ಡಬಲ್ ಕ್ರೋಶೆ, ಇದೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಸಿಂಗಲ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಟು 1 2 1 2 1 2. ಈಗ ನೆಕ್ಸ್ಟು 1 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ. ಸೊ ಈ ಪ್ಯಾಟರ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳೋಣ. ಈ ರೌಂಡ್ ಕಂಪ್ಲೀಟ್ ಆಗಿದೆ. ಟೋಟಲ್ ಆಗಿ ನಮಗೆ 48 ಸ್ಟಿಚಸ್ ಬರುತ್ತೆ. ಈ ಲಾಸ್ಟ್ ಸ್ಟಿಚ್ಚಲ್ಲಿ ಯೂಶಲಿ ಸ್ಕಿಪ್ ಮಾಡ್ತೀರಾ, ಬಿಗಿನರ್ಸ್ ಇದ್ದರೆ. ಸೊ ಟೇಕ್ ಕೇರ್ ಆಫ್ ಇಟ್. ಈ ಸ್ಟಿಚ್ ಮಿಸ್ ಆಯಿತು ಅಂದರೆ ಯು ವಿಲ್ ನಾಟ್ ಗೆಟ್ ಅ ಪರ್ಫೆಕ್ಟ್ ಶೇಪು ಬರೋದಿಲ್ಲ, ಆಮೇಲೆ ಮನೆಗಳು ಮಿಸ್ ಆಗ್ತವೆ. ಸೊ ಇಲ್ಲಿ 48 ಸ್ಟಿಚಸ್ ಬಂದಿದೆ. ಸೊ ವರ್ಕ್ನ ಟರ್ನ್ ಮಾಡೋದಕ್ಕೆ ಮುಂಚೆ ನಾನಿಲ್ಲಿ 8 ಚೈನ್ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6 7 8. ಈಗ ವರ್ಕ್ನ ಟರ್ನ್ ಮಾಡ್ತಾ ಇದ್ದೀನಿ. ಸೇಮ್ ಸ್ಟಿಚ್ಚಲ್ಲಿ ನಾನೊಂದು ಡಬಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. yarn over, insert the hook, pull the yarn and pull through 2 loops, pull through 2 loops. ಇದು ಒಂದು ವಿ ಸ್ಟಿಚ್ ಆಯಿತು. ಈಗ ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಆ್ಯಂಡ್ ದೆನ್ 4 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ ಸ್ಟಿಚ್ಚಲ್ಲಿ ನಾನು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸ್ಟಿಚ್ಚಲ್ಲಿ 2 ವಿ ಸ್ಟಿಚ್ ಆಗಿದೆ. ಸೊ ನೆಕ್ಸ್ಟು ಎಲ್ಲದರಲ್ಲೂ ಸೇಮ್ 2 2 ಮಾಡ್ಕೋಬೇಕು. ಇಲ್ಲಿ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ.
ಈಗ ನೆಕ್ಸ್ಟ್ ಸ್ಟಿಚ್ಚು, ಈ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು 3 4 ಮತ್ತು ಸೇಮ್ ಸ್ಟಿಚ್ಚಲ್ಲಿ ಫಸ್ಟ್ ಸ್ಟಿಚ್ಚಲ್ಲಿ 2 ವಿ ಸ್ಟಿಚ್ ಹಾಕಿದ್ದೀನಿ, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ವಿ ಸ್ಟಿಚ್ ಹಾಕಿದ್ದೀನಿ. ಸೊ ಇದೇ ಥರ ರಿಪೀಟ್ ಮಾಡಬೇಕು, ಎಲ್ಲಿವರೆಗೂ ಅಂತ ಹೇಳ್ತೀನಿ. 1 2 3 4 ಡಬಲ್ ಕ್ರೋಶೆ ಇನ್ ನೆಕ್ಸ್ಟ್ ಸ್ಟಿಚ್ಚು. ಸಾರಿ, ಇಲ್ಲಿ ಮತ್ತೆ 4 ಚೈನ್ ಸ್ಟಿಚಸ್ ಹಾಕಬೇಕು. 1 2 3 4 ಮತ್ತು ಡಬಲ್ ಕ್ರೋಶೆ. ಸೊ ಫಸ್ಟ್ ಸ್ಟಿಚ್ಚಲ್ಲಿ 2 ವಿ ಸ್ಟಿಚ್ಚು, ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ವಿ ಸ್ಟಿಚ್ಚು ಮತ್ತು ನೆಕ್ಸ್ಟಲ್ಲಿ 2 ವಿ ಸ್ಟಿಚಸ್ಸು. ಸೊ ಇದು ರಿಪೀಟ್ ಆಗುತ್ತೆ. ಆದರೆ ಲಾಸ್ಟ್ 12 ಸ್ಟಿಚಸ್ಸಲ್ಲಿ ನಾನು ವಿ ಸ್ಟಿಚಸ್ನ ಹಾಕೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಮುಂಚೆನೇ ಕೌಂಟ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ 12 ಸ್ಟಿಚಸ್ ನಾನು ಮಾರ್ಕ್ ಮಾಡಿ ಇಟ್ಕೊತಿದ್ದೀನಿ, ಸೊ ಕನ್ಫ್ಯೂಷನ್ಸ್ ಇರೋದಿಲ್ಲ ಅನ್ನೋದಕ್ಕೋಸ್ಕರ. ಈಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಈ ಥರ ಕಾಣಿಸುತ್ತೆ. ಸೊ ನಾನು ಲಾಸ್ಟ್ 12 ಸ್ಟಿಚಸ್ಸಲ್ಲಿ ವರ್ಕ್ ಮಾಡಿಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಈ ಲಾಸ್ಟ್ 12 ಸ್ಟಿಚಸ್ಸಲ್ಲಿ ಇದು ಸೆಂಟರ್ಗೆ ಬಡ್ ಬರುತ್ತಲ್ಲ, ಆ ಪಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡ್ಕೊಳ್ಬೇಕು ಅಂತಂದರೆ, ಈ ಸ್ಟಿಚ್ ಮಾರ್ಕನ್ನೇ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾವು ಜಸ್ಟು ಯಾರನ್ನ ಪುಲ್ ಮಾಡ್ತೀವಿ ಬಿಡ್ತೀವಿ, ವರ್ಕ್ ಮಾಡಲ್ಲ. ಈ ಥರ ಯಾರನ್ನ ಓವರ್ ಮಾಡ್ತೀವಿ, ಒಂದು ಸ್ಟಿಚ್ಚಿಂದ ಯಾರನ್ನ ಪುಲ್ ಮಾಡ್ತೀವಿ, ಸರ್ಟನ್ ಹೈಟ್ವರೆಗೂ ಯಾರನ್ನ ಎಳ್ಕೋಬೇಕಾಗತ್ತೆ. ನೀವು ಜಸ್ಟ್ ಈ ಥರ ನೀಟಾಗಿ yarn over, then pull the yarn over, pull the yarn. ಈ ಥರ ನಾವು ಯಾರ್ನ ಪುಲ್ ಮಾಡಿಕೊಂಡು ಓವರಾಲ್ 12 ಸ್ಟಿಚಸ್ ಇಂದಾನು ಇದೇ ಥರ ಯಾರ್ನ ಓವರು ಮಾಡಿ ಮತ್ತೆ ಯಾರ್ನ ಪುಲ್ ಮಾಡ್ತೀವಿ ಈ ಥರ. ಸೊ 12 ಸ್ಟಿಚಸ್ ಇಂದ ಯಾರ್ನ ಈ ಥರ ಪುಲ್ ಮಾಡ್ಕೊಂಡ್ಮೇಲೆ ಈಗ ಯಾರ್ನ ಕಂಪ್ಲೀಟ್ ಆಗಿ ಎಲ್ಲೂ ಇದು ಇಲ್ದಂಗೆ ಒಂದ್ ಯಾರ್ನ ಈ ಥರ ಪುಲ್ ಮಾಡ್ಕೋಬೇಕಾಗತ್ತೆ. ಸೊ ಒಟ್ಟಿಗೆ ಹಿಡಿಯಕ್ಕಾಗಲ್ಲ, 2 2 3 3 ಲೂಪ್ಸ್ ಅಲ್ಲಿ ನೀವು ಯಾರ್ನ ಪುಲ್ ಮಾಡ್ಕೊಳ್ಳಿ ಈ ಥರ. ಸೊ ಎಲ್ಲಾ ಲೂಪಿಂದ ಯಾರ್ನ ಪುಲ್ ಮಾಡಿಕೊಂಡು ಒಂದು ಸ್ಟಿಚ್ ನ ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಒಂದು ಚೈನ್ ಸ್ಟಿಚ್ ನ ಹಾಕೊಂಡು ಯಾರ್ನ ಕಟ್ ಮಾಡ್ಕೊಳ್ಳೋಣ. ಯಾರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಯಾರ್ನ ಹೈಡ್ ಮಾಡ್ಕೊಳ್ಳೋಣ. ಈ ತರ ನೀಟಾಗಿ ಟೈ ಮಾಡ್ಕೊಳ್ಳಿ. ಮತ್ತೆ ತಿರ್ಗಾ ಇನ್ನೊಂದ್ಸತಿ ಯಾರನ್ನ ಪುಲ್ ಮಾಡಿಕೊಂಡು ಹೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಪಾರ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಇದನ್ನ ಟರ್ನ್ ಮಾಡ್ಕೊಳ್ಳೋಣ, ಅಂದ್ರೆ ಸುತ್ಕೊಳ್ಳೋಣ ನೀಟಾಗಿ ಈ ತರ. ಆ ಗ್ರೀನ್ ಕಲರ್ ಯಾರ್ನ ಸ್ಟಿಚ್ ಇದೆ ಅಲ್ವಾ, ಸೊ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗೋ ಥರ ಆ ಥರ ನೀಟಾಗಿ ಫೋಕಸ್ಡ್ ಆಗಿ ಸುತ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗೋಗುತ್ತೆ, ಶೇಪ್ ಬರೋದಿಲ್ಲ ಕರೆಕ್ಟಾಗಿ. ಈ ಥರ ನೀಟಾಗಿ ಸೊ ಈ ಥರ ನೀಟಾಗಿ ಕಂಪ್ಲೀಟ್ ಆಗಿ ಸುತ್ಕೊಳ್ಳೋಣ ಇದನ್ನ. ಇದಾದ್ಮೇಲೆ ನೀಡಲಿಂದ ಎಡ್ಜಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ
ಸೊ ನಾನಿಲ್ಲಿ ನೀಡಲಿಂದ ಎಡ್ಜಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಟಿಫ್ ಆಗಿರೋ ಥರ ನೋಡಿಕೊಂಡು ನೀಟಾಗಿ ಎಲ್ಲೋ ಓಪನ್ ಆಗದೆ ಇರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆಗೊಂದು ಈ ಕಡೆ ಒಂದು ಸ್ಟಿಫ್ನೆಸ್ ಬರಲಿ ಅಂತ ನಾನು ಇನ್ನೊಂದು 2 ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಯಾರನ್ನ ಕಟ್ ಮಾಡ್ಕೊಳ್ಳೋಣ, ಲುಕ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ, ಫ್ರಂಟಿಂದ ಅದರ ಲುಕ್ಕು ಈ ಥರ ಇದೆ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.